ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ರಾಧಾ ಜೈ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ. ನಾನು ಹಾಕೋ ವೀಡಿಯೋಸನ್ನು ಎಲ್ಲರೂ ನೋಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ನಾನು ಮೊನ್ನೆ ಹಾಕಿರೋ ವೀಡಿಯೋನ ಇವತ್ತು ಕಂಟಿನ್ಯೂಟಿ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಇವತ್ತು ಹೇಳ್ತಿದ್ದೀನಿ. ನಿಮ್ಗೆ ಯಾವುದೇ ಪ್ರಶ್ನೆ ಉಳ್ಕೋಬಾರ್ದು. ಹಾಗಾಗಿ ಎಲ್ಲರೂ ಕೇಳ್ತಿದ್ರು, ಗಾಜಿನ ಬೋಲು ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ಹಿತ್ತಾಳೆ, ಬೆಳ್ಳಿ, ತಾಮ್ರ ಈ ಥರದ್ದು ತುಂಬ ವೆರೈಟೀಸ್ ಇರಬೇಕಾದ್ರೆ ನೀವು ಯಾಕೆ ಗಾಜಿನ ಬೋಲು ತೊಗೊಂಡಿದ್ದೀರಾ? ಇದು ಒಡೆದೋಗುತ್ತಲ್ವ ಅನ್ನೋ ಪ್ರಶ್ನೆ ಒಂದಿತ್ತು. ಅದಕ್ಕೆ ನಾನು ಇವತ್ತು ಕ್ಲಾರಿಟಿ ಕೊಡ್ತಿದ್ದೀನಿ. ಗಾಜಿನ ಬೋಲಲ್ಲಿ ಹಚ್ಚಿದ್ರೆ ಆ ಕಿರಣಗಳು ಪ್ರತಿಬಿಂಬ ನಿಮಗೆ ಗಾಜೊಳಗಡೆ ಕಾಣಿಸುತ್ತೆ. ನೋಡಿ, ಈಗ ಗಾಜೊಳಗಡೆಗೆ ನಿಮಗೆ ಆ ಪ್ರತಿಬಿಂಬ ಕಾಣಿಸ್ತಿದೆ. ಸುತ್ತ ಬೆಳಕು 360 ಡಿಗ್ರೀಸಲ್ಲೂ ನಿಮಗೆ ಆ ಕಿರಣಗಳು ಹೊರಸೂಸುತ್ತೆ. ಆದರೆ ಮಣ್ಣಿನಲ್ಲಿ ಬೇರೆದ್ರಲ್ಲಿ ಹಚ್ಚಿದಾಗ ನಿಮಗೆ ಇದು ಆಗೋದಿಲ್ಲ. ಹಂಗಾಗಿ ನೀವು ಗಾಜಿನದ್ರಲ್ಲಿ ಹಚ್ಚಿ. ಗಾಜು ಒಡೆದೋಗುತ್ತೆ. ಕೆಲವು ಪ್ರಶ್ನೆನೂ ಇತ್ತು, ಅದು ಗಾಜು ಒಡೆದೋಗುತ್ತೆ ಅಂತ. ಹೌದು, ಮನುಷ್ಯನ ಕಣ್ಣು ದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳ್ತಾರೆ. ಆದರೆ ಇದ್ಯಾವ ಮಹಾ ಅಲ್ವಾ ಗಾಜು ಒಡೆದೋಗೋದು? ನೆಗೆಟಿವ್ನ ಏನು ಅಬ್ಸರ್ವ್ ಮಾಡ್ಕೊಂಡಿರುತ್ತೋ ಗಾಜು, ಪಾಸಿಟಿವ್ನ ಹೊರಗಡೆ ಸೂಚಿಸಬೇಕಾದ್ರೆ ಆ ಬಿಸಿ ತತ್ವ ಏನಿದೆ ಬೆಂಕಿದು, ಆವಾಗ ಗಾಜು ಒಡೆದೋಗುತ್ತೆ. ಅದೇನು ದೊಡ್ಡ ವಿಷಯ ಆಗಲ್ಲ. ನೀವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ಒಡೆದೋದಾಗ 1-2 ಒಡೆದೋಗುತ್ತೆ, ತಗೊಬಂದು ಬೇರೆದು ಹಚ್ಚಿ. ಆಮೇಲೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬಿಟ್ಟು ನಾವು ಆನ್ ಮಾಡಿದಾಗ ಬಲ್ಪು, ಅದು ಸಹ ಗಾಜಿಂದೇ. ಯಾಕೆ ಗಾಜಲ್ಲಿ ಮಾಡ್ತಾರೆ ಅಂದರೆ ಅದು ಪ್ರಕಾಶ ಎಲ್ಲ ಕಡೆನೂ ಹೊರಸೂಚಿಸುತ್ತೆ ಅಂತ ಅದನ್ನು ಮಾಡೋದು. ಆಗ ನಾನು ಎಕ್ಸಾಂಪಲ್ ಅಷ್ಟೇ, ಶಿರ್ಡಿ ಸಾಯಿಬಾಬಾ ಎಣ್ಣೆ ಇಲ್ದಿದ್ದಾಗ ನೀರಲ್ಲೇ ದೀಪ ಹಚ್ಚಿದ್ರು ಅಂತ ನಾವು ಕೇಳಿದ್ದೀವಿ. ಆವಾಗಿಂದನೂ ಏನ್ಷಿಯಂಟ್ ಟೈಮಿಂದನೂ ರಾಜ ಮಹಾರಾಜರ ಕಾಲದಿಂದನೂ ಇದು ಚಾಲ್ತಿಯಲ್ಲಿ ಇದೆ. ನಮಗೆ ಗೊತ್ತಿಲ್ಲ ಅಷ್ಟೇ. ನಮಗೆ ಗೊತ್ತಿಲ್ಲ ಅಂದರೆ ಅದು ಇಲ್ಲ ಅಂತಲ್ಲ, ಅದಿದೆ, ಆದರೆ ನಮಗೆ ಗೊತ್ತಿಲ್ಲ. ಆ ಗಾಜಿನ ದೀಪ ತುಂಬ ಎನರ್ಜಿಯನ್ನು ಸೂಚಿಸುತ್ತೆ. ನೋಡಿ ಎಷ್ಟು ಪ್ರಕಾಶಮಾನವಾಗಿ ಅದು ಬೆಳಕನ್ನು ಹೊರಸೂಚಿಸ್ತಿದೆ ನೋಡಿ. ಆಮೇಲೆ ಯಾವ್ಯಾವ ವಾರ ಹಚ್ಚಬೇಕು ಟೈಮಿಂಗ್ಸು ಕೇಳಿದ್ದಾರೆ. ನಾನು ಹೇಳ್ತೀನಿ. ಸೋಮವಾರ ಹಚ್ಚೋದ್ರಿಂದ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಮಂಗಳವಾರ ಹಚ್ಚಿದ್ರೆ ಕುಬೇರ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿರ್ತಾರೆ. ಕುಜದೋಷ ಇದ್ರೂ ಸಾಲ್ವ್ ಆಗುತ್ತೆ. ಬುಧವಾರ ಹಚ್ಚೋದ್ರಿಂದ ಬಿಸ್ನೆಸ್ಸಲ್ಲಿ ಯಾರಿಗಾದ್ರೂ ಫೇಲ್ಯೂರಸ್ ಆಗ್ತಿದೆ ಅಂದರೆ ಅವರು ಬುಧವಾರ ಹಚ್ಚಿ. ಗುರುವಾರ ದಕ್ಷಿಣಾಮೂರ್ತಿಗೆ ಅಥವಾ ಗುರು ರಾಘವೇಂದ್ರಗೆ, ಈ ಥರ ಶಿರ್ಡಿ ಸಾಯಿಬಾಬಾಗೆ ಈ ಥರ ಹಚ್ಚೋದ್ರಿಂದ ನಿಮಗೆ ಗುರುಬಲ ಜಾಸ್ತಿ ಆಗುತ್ತೆ. ಶುಕ್ರವಾರ ಲಕ್ಷ್ಮೀ ಸಮೇತ ಕುಬೇರ ನಿಮ್ಮ ಮನೇಲಿ ಸ್ಥಿರವಾಗಿರಬೇಕು ಅಂದಾಗೆ ಶುಕ್ರವಾರ ಹಚ್ಚಿ. ಇನ್ನು ಶನಿವಾರ ತಿರುಪತಿ ತಿಮ್ಮಪ್ಪನಿಗೆ ಹಚ್ಚೋದ್ರಿಂದನೂ ಸಾಕಷ್ಟು ನಿಮಗೆ ಅನುಕೂಲಗಳಾಗುತ್ತೆ. ಆಮೇಲೆ ಕಾಳಿ, ಆಮೇಲೆ ಭದ್ರಕಾಳಿ, ಈ ಥರ ಹೆಣ್ಣು ದೇವತೆಗಳಿಗೆ ಶನಿವಾರ ಹಚ್ಚೋದ್ರಿಂದ ನಿಮಗೆ ಸಾಕಷ್ಟು ಶತ್ರುನಾಶಗಳು ಏನೇನಾಗಬೇಕೋ ಅದೆಲ್ಲನೂ ಆಗುತ್ತೆ. ಆಮೇಲೆ ಭಾನುವಾರ ಹಚ್ಚೋದ್ರಿಂದ ನಿಮಗೆ ಹೆಲ್ತ್ಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಆ ಸಮಸ್ಯೆ ಸಹ ಕ್ಲಿಯರ್ ಆಗುತ್ತೆ. ಕೆಲವರು ಮಂತ್ರ ಹೇಳಿಲ್ಲ, ನೀವು ಹಂಗೆ ಪೂಜೆ ಮಾಡಿದ್ದೀರಾ, ನಮ್ಗೆ ಹೆಂಗೆ ಹೇಳೋದು ಮಂತ್ರನ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಮಂತ್ರನ ಹಾಕಿರ್ತೀನಿ. ನೀವು ಅದನ್ನು ಯಾವುದಾದ್ರೂ ಗುರುಗಳ ಕಡೆಯಿಂದ ನೀವು ಅದನ್ನು ಸಿದ್ಧಿ ಮಾಡ್ಕೊಳ್ಳಿ. ಆಮೇಲೆ 21 ದಿನ ಇದನ್ನು ವ್ರತನ ಮಾಡಿದರೆ ನಾನು ಶ್ಯೂರಿಟಿ ಕೊಡ್ತೀನಿ, ನಿಮಗೆ 100% ವರ್ಕ್ ಆಗೇ ಆಗುತ್ತೆ. ನೀವು ಇದನ್ನು ಮಾಡಿ ನೋಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕಿ. ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ 3 ಗಂಟೆಯಿಂದ 7 ಗಂಟೆವರೆಗೂ ಬೆಳಗಿನ ಜಾವ, ಅಥವಾ 5 ಗಂಟೆಯಿಂದ 7 ಗಂಟೆವರೆಗೂ ಸಂಜೆ. ಇದನ್ನು ಮಾಡೋದ್ರಿಂದ ತುಂಬ ಅನುಕೂಲಗಳು ನಿಮಗಿದೆ. ಆಮೇಲೆ ಕೆಲವರು ಇನ್ನಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರು, ಮೇಡಮ್ ಇದು ಇಷ್ಟೇ ಮಾಡಿದರೆ ಸಾಕಂತ. ಇದು ನೀರು ಅಂದರೆ ಏನು ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನೀರಿಗೆ ಒಂದು ಶಕ್ತಿ ಇದೆ, ಗ್ರಹಿಕೆ ಶಕ್ತಿ ನೀರಿಗಿದೆ. ಇದು ಸೈನ್ಸಿಂದನೂ ಪ್ರೂವ್ ಆಗಿದೆ. ಹಂಗಾಗಿ ಆ ನೀರಿಗೆ ನಮಗೆ ಏನು ಬೇಕು ಅಂತ ಅದ್ರ ಮುಂದೆ ಏನು ಹೇಳ್ತೀವೋ ಅದನ್ನು ಅದು ನಮಗೆ ಕೊಡುತ್ತೆ. ದೇಹದಲ್ಲಿ 70% ಅಷ್ಟು ನೀರಿನ ಅಂಶ ನಮ್ಮ ದೇಹದಲ್ಲಿ ಇದೆ. ರಕ್ತ ಅದೆಲ್ಲ ಇದೆಲ್ಲ, ಕೊಬ್ಬು ಅವೆಲ್ಲನೂ 70% ಅಷ್ಟು ನೀರಿನ ಅಂಶ ನಮ್ಮ ದೇಹದಲ್ಲಿ ಇರೋದ್ರಿಂದ ಸೈನ್ಸ್ ಸಹ ಇದನ್ನು ಪ್ರೂವ್ ಮಾಡಿದೆ. ನೀರಿಗೆ ಗ್ರಹಿಕೆ ಶಕ್ತಿ ಇದೆ ಅಂತ ನಾವು ಹೇಳ್ತೀವಿ. ಪೌರ್ಣಮಿ ದಿನ ನೀರು ಉಕ್ಕುತ್ತೆ ಅಂತ ಸಮುದ್ರದಲ್ಲಿ, ಯಾಕೆಂದರೆ ಅದಕ್ಕೆ ಗ್ರಹಿಕೆ ಶಕ್ತಿ ಇದೆ. ಹಾಗಾಗಿ ನೀವು ಏನು ಮಾಡ್ತೀರಾ, ಹಿಂದಿನ ದಿನ, ಇದು ಟ್ರಿಕ್ಸು, ಹಿಂದಿನ ದಿನ ರಾತ್ರಿಯೇ ಒಂದು ಚಂಬು, ಕ್ಲೀನಾಗಿರೋವಂಥ ಒಂದು ತಾಮ್ರ ಚಂಬು
ಅಥವಾ ಹಿತ್ತಾಳೆ ಚೆಂಬು, ಬೆಳ್ಳಿ ಚೆಂಬಿದ್ರೆ ಬೆಳ್ಳಿ ಚೆಂಬು. ಏನೂ ಇಲ್ಲ ನಮ್ಮ ಮನೇಲಿ ತೀರಾ ಬಡವರು ಅಂದವರು ಪರವಾಗಿಲ್ಲ, ನಿಮ್ಮ ಮನೇಲಿ ಏನು ಅನುಕೂಲ ಇದೆಯೋ ಅದೇ ತಗೊಳ್ಳಿ, ಸ್ಟೀಲ್ದಾದರೂ ಪರವಾಗಿಲ್ಲ. ಅದನ್ನು ಎದೆ ಹತ್ರ ಇಟ್ಕೊಂಡು ಮಂತ್ರನ ಹೇಳ್ಕೊಳ್ಳಿ. ಗಂಗೆ, ಯಮುನೆ, ಸರಸ್ವತಿ ಎಲ್ಲನೂ ಈ ನೀರೊಳಗಡೆ ಬರಲಿ ಅಂತ. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು. ಇಷ್ಟು ಅದ್ರ ನೀರನ್ನ ಆವಾಹನೆ ಮಾಡ್ಕೊಳ್ಳಿ. ಆವಾಹನೆ ಮಾಡಿಕೊಂಡು ಅದಕ್ಕೆ ನಿಮ್ಗೆ ಏನು ಬೇಕು, ನಮ್ಮ ಮನೇಲಿ ಈ ಥರ ಕಷ್ಟ ಇದೆ, ಈ ಥರ ನಾವು ನೋವಲ್ಲಿದ್ದೀವಿ ಅನ್ನೋದನ್ನು, ಅದಕ್ಕೆ ನಿಮ್ಗೇನು ಅನಿಸುತ್ತೋ ಅದ್ರ ಜೊತೆ ಮಾತಾಡಿ. ನೀರಿನ ಜೊತೆ ನಿಮ್ಗೇನು ಬೇಕು ಅನ್ನೋದನ್ನು ನೀರಿನ ಜೊತೆ ಕನ್ವೆ ಮಾಡಿ. ಆ ನೀರಿಗೆ ನೀವು ಹೇಳೋದೆಲ್ಲನೂ ಅರ್ಥ ಆಗುತ್ತೆ. ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ರಾತ್ರಿ ಇಟ್ಬಿಡಿ. ಆಗ ಬೆಳಗಿನ ಜಾವ ಎದ್ದಾಗ ನೀವೇನು ಪೂಜೆ ಸ್ಟಾರ್ಟ್ ಮಾಡ್ತೀರಲ್ಲ ಆ ನೀರನ್ನ ಬಳಸಿ. ಇದರಿಂದ ನಿಮಗೆ ಎಷ್ಟು ಪಾಸಿಟಿವ್ ನಿಮ್ಮ ಮನೆಯಲ್ಲಿ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಕೆಲವರು ನನಗೆ ಫೋನಲ್ಲಿ ದಿಕ್ಕುಗಳು ಯಾವ್ಯಾವ ದಿಕ್ಕಲ್ಲಿ ಇಡಬೇಕು ಏನು ಅಂತ ಕೇಳಿದ್ರು. ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಇಟ್ಟು ಮಾತ್ರ ಪೂಜೆ ಮಾಡಬೇಡಿ. ಈ ಜಲ ಕುಬೇರ ದೀಪ ಬರೀ ಜಲ ಇಟ್ಟು ಆಮೇಲೆ ಕುಬೇರ ಇಲ್ದಿಲ್ಲ ಅಂದರೆ ಫುಲ್ ನಾನು ನೆನ್ನೆ ತೋರಿಸಿದ್ನಲ್ಲ, ಬೌಲಲ್ಲಿ ನೀರು ಹಾಕಿ ಎಲೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಬರೀ ನೀರು ಎಣ್ಣೆ ಹಾಕಿ ಬತ್ತಿ ಹಾಕ್ಬಿಟ್ಟು ನೀವು ನಿಮ್ಮೆಲ್ಲ ರೂಮುಗಳೊಳಗಡೆನೂ ಇಡ್ಬೋದು. ಅದೇನೂ ತೊಂದರೆ ಆಗೋಲ್ಲ. ಬರೀ ದೇವ್ರಿಗೆ ಮಾಡ್ತೀನಿ ಅಂದಾಗ ನಾನು ಹೇಳಿರೋ ಫಾಲೋ ಮಾಡಬೇಕು. ನೀವು ನೆಗೆಟಿವಿಟಿ ಎಲ್ಲ ಕಡೆ ಇರೋದ್ರಿಂದ ಎಲ್ಲ ತೆಗಿಬೇಕು ಅಂದಾಗ ನೀವೇನು ಮಾಡಬೇಕು, ಎಲ್ಲ ಕಡೆನೂ ಒಂದು ಬೋಲ್ ತೊಗೊಂಡು ಅದಕ್ಕೆ ನೀರು ಎಣ್ಣೆ ಒಂದು ಬತ್ತಿ ಹಾಕಿ ನೀವು ಮನೆಯಲ್ಲಿ ಹಚ್ಬೋದು. ತುಂಬ ಅದೃಷ್ಟ ತಂದುಕೊಡುವಂಥ, ತುಂಬ ಜನ ಮಾಡಿ ಸಕ್ಸಸ್ ಕಂಡಿರೋಂಥ ಒಂದು ಟ್ರಿಕ್ ಇದು. ಆಮೇಲೆ ಒಂದು ಮಂತ್ರ ಅಂತ ಹೇಳ್ಬೋದು, ಒಂದು ಸಾಧನೆ ಅಂತ ಹೇಳ್ಬೋದು. ಇದಕ್ಕೆ ಏನಾದರೂ ನೀವು ಪದ ಕೊಟ್ಕೊಳ್ಳಿ. ಆದರೆ ತುಂಬ ಜನ ಇದಕ್ಕೆ ಸಕ್ಸಸ್ ಕಂಡಿರೋರು ತುಂಬ ಜನ ಇದ್ದಾರೆ. ನೆನ್ನೆ ನಾನು ಪೂಜೆ ಮಾಡಬೇಕಾದ್ರೆ ಮೊನ್ನೆ ನನಗೂ ಸುಮಾರು ಒಂದು ಫೀಲಿಂಗ್ಸು ಆ ಥರದ್ದೆಲ್ಲನೂ ನನಗೂ ಆಯಿತು, ನನಗೂ ಖುಷಿ ಆಯಿತು. ನೀವು ಇದನ್ನೆಲ್ಲ ಟ್ರೈ ಮಾಡಿ, ನೀವು ಅಭಿವೃದ್ಧಿಗೊಳ್ಳಿ. ಆಮೇಲೆ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು, ಇದೆಲ್ಲ ನೀವು ಮಾಡಿ ಏನಾದರೂ ಸಕ್ಸಸ್ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಪ್ಪದೇ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಜನಕ್ಕೆ ನೀವು ಅದನ್ನು ಶೇರ್ ಮಾಡಿ. ಯಾವಾಗಲೂ ನಿಮ್ಮ ರಾಧಾ ಜೈನ ಇದೇ ರೀತಿ ಬೆಳೆಸ್ಕೊಂಡೋಗಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ದೇವರು ಸಕಲ ಐಶ್ವರ್ಯ, ಶಾಂತಿ, ನೆಮ್ಮದಿ, ಖುಷಿ ಎಲ್ಲ ಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊತೀನಿ.